ಮತ್ತೆ ಶುರುವಾಯಿತು ಬೆಂಗಳೂರಿನಲ್ಲಿ ಮಳೆ ಅಬ್ಬರ. ಕೆಂಗೇರಿ ಭಾಗದಲ್ಲಿ ಜೋರು ಮಳೆ ಸುರಿತಾ ಇದೆ. ಇದರ ಪರಿಣಾಮ ರಸ್ತೆಗಳು, ಮನೆಗಳು ಸಂಪೂರ್ಣವಾಗಿ ಮಳೆ ನೀರಿನಿಂದ ಜಲಾವೃತವಾಗ್ತಾ ಇದೆ. ಜನ ಪರದಾಟ ನಡೆಸ್ತಾ ಇದ್ದಾರೆ. ಮಳೆ ರಗಳೆ ಬೆಂಗಳೂರಿನಲ್ಲಿ ಮತ್ತೆ ಜೋರಾಗ್ತಾ ಇದೆ. ಬೆಂಗಳೂರಿನ ಅಷ್ಟ ದಿಕ್ಕುಗಳಲ್ಲೂ ಕೂಡ ಮಳೆಯ ಅಬ್ಬರ ಇದೆ. ಬಹುತೇಕ ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ತಾ ಇದೆ. ರಸ್ತೆಗಳಲ್ಲಿಯೇ 4 ರಿಂದ 5 ಅಡಿಯಷ್ಟು ನಿಂತಲ್ಲಿಯೇ ನೀರು ನಿಂತಿದೆ. ಎಲ್ಲೂ ಹೋಗೋದಕ್ಕೆ ಜಾಗವೇ ಇಲ್ಲ. ಕೆಂಗೇರಿ ಭಾಗದ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿ. ಎಲ್ಲಿ ಕಣ್ಣಾಯಿಸಿದ್ರು ಬರೀ ನೀರು ನೀರು ನೀರು. ಈ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಸಿಚುವೇಶನ್ ಕ್ರಿಯೇಟ್ ಆದಾಗ ಹೇಗಿರುತ್ತೋ ಪರಿಸ್ಥಿತಿ, ಬೆಂಗಳೂರಿನಲ್ಲಿ ಒಂದೇ ಮಳೆಗೆ ಆ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆಗಿರುವಂಥದ್ದು. ನೀವು ಕೂಡ ಕೆಂಗೇರಿಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಬರೀ ಕೆಂಗೇರಿ ಮಾತ್ರ ಅಂತಲ್ಲ, ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ. ಜನ ರೋಸಿ ಹೋಗಿದ್ದಾರೆ, ಸಾಕಾಗಿ ಹೋಗಿದ್ದಾರೆ. ಈ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳಿಗೆ ಎಷ್ಟೋ ಜನ ಹೆದರಿ ತಮ್ಮ ತಮ್ಮ ಮನೆಗಳನ್ನೇ ಶಿಫ್ಟ್ ಮಾಡುವಂತಹ ಕೆಲಸ ಮಾಡ್ತಿದ್ದಾರಂತೆ. ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಜೋರಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲೂ ಕೂಡ ಜಿಟಿ ಮಳೆ ಶುರುವಾಗಿದ್ದು ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಮೆಜೆಸ್ಟಿಕ್ನಲ್ಲಿ ಪರಿಸ್ಥಿತಿ ಹೇಗಿದೆ, ಮಳೆ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ, ಜನ ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿಯ ಬಗ್ಗೆ ನಮ್ಮ ಪ್ರತಿನಿಧಿ ಮಾರುತಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಮೊನ್ನೆ ರಾತ್ರಿ ಸುರಿದಂತಹ ಮಳೆ ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ನಾನೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀನಿ. ಬೆಳಗ್ಗೆನೆ ಮಳೆ ಮತ್ತೆ ಶುರುವಾಗಿದೆ. ಈಗಾಗಲೇ ಹವಾಮಾನ ಇಲಾಖೆ ಇನ್ನು 3 ಗಂಟೆಗಳ ಕಾಲ ಹೆಚ್ಚಿನ ಮಳೆ ಆಗುತ್ತೆ ಅಂತ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಬೆಂಗಳೂರು ಗ್ರಾಮಾಂತರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಧಾರವಾಡ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆ ಆಗುತ್ತೆ 3 ಗಂಟೆಗಳ ಕಾಲ ಅಂತ ಮುನ್ಸೂಚನೆಯನ್ನು ನೀಡಿರುವಂಥದ್ದು. ಈಗಾಗಲೇ ಮೆಜೆಸ್ಟಿಕ್ನಲ್ಲಿ ನೋಡ್ತಿದ್ದೀರ ದೃಶ್ಯಗಳು ಯಾವ ರೀತಿ ಜನ ಬೆಳ್ಳಂಬೆಳಗ್ಗೆ ಊರುಗಳಿಂದ ಬರ್ತಿರೋರು, ಕೆಲಸ ಕಾರ್ಯಗಳಿಗೆ ಹೋಗ್ತಿರೋರು, ಮಳೆಯ ನಡುವೆ ಛತ್ರಿ ಹಿಡ್ಕೊಂಡು ಕೆಲವರು ಓಡಾಡ್ತಿರುವಂಥ ದೃಶ್ಯಗಳು ಸಾಮಾನ್ಯವಾಗಿ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತೆ ಮಳೆ ಶುರು ಆಗಿರೋದು ಜನರಲ್ ಒಂದು ಕಡೆ ಎಲ್ಲೋ ಭಯ ಕೂಡ ಶುರು ಆದ ರೀತಿಯಲ್ಲಿ ಕಾಣಿಸ್ತಿದೆ. ಯಾಕಂದರೆ ಮಳೆ ಬಂದಿದ ತಕ್ಷಣವೇ ಒಂದು ರೀತಿಯಲ್ಲಿ ಆತಂಕ ಶುರು ಆಗುತ್ತೆ. ಎಲ್ಲಿ ಮನೆಗಳಿಗೆ ನೀರು ನುಗ್ಗಿಬಿಡುತ್ತೋ, ಯಾವ ರಸ್ತೆ ಕೆರೆಗಳಂತಾಗ್ಬಿಡುತ್ತೋ ಅನ್ನೋದು ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಮಳೆ ಅವಾಂತರ ಸೃಷ್ಟಿಯನ್ನು ಕಳೆದ ರಾತ್ರಿ ಬಂದಂತಹ ಮಳೆ ನಾವು ನೋಡಿದ್ದೀವಿ. ಇಡೀ ದಿವಸ ನಿನ್ನೆ ಸಂಪೂರ್ಣವಾಗಿ ಬೆಂಗಳೂರು ಅಕ್ಷರಶಃ ಮಳೆಗೆ ಮುಳುಗಿ ಹೋದಂತಹ ಪರಿಸ್ಥಿತಿ ಇತ್ತು. ಬೆಂಗಳೂರಿನ ಅನೇಕ ಭಾಗಗಳು ಈಗಾಗಲೇ BBMP ಗುರುತಿಸಿರುವಂಥ ಭಾಗಗಳಾಗಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು, ಕೆರೆಗಳಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ತಗ್ಗು ಪ್ರದೇಶದ ಮನೆಗಳು ಮಾತ್ರ ಅಲ್ಲ, ಮುಖ್ಯ ರಸ್ತೆಗಳಲ್ಲೇ ನೀರು ನಿಂತು ಕೆರೆಗಳ ರೀತಿಯಲ್ಲಿ ರಸ್ತೆಗಳು ಭಾಸವಾಗ್ತಿತ್ತು. ವಾಹನ ಸವಾರರು ಗಾಡಿಗಳನ್ನ ತಳ್ಕೊಂಡು ಹೋಗುವಂಥ ಪರಿಸ್ಥಿತಿ, ಅದರಲ್ಲಿ ಎಸ್ಪೆಷಲಿ ದ್ವಿಚಕ್ರ ವಾಹನ ಸವಾರರು ತಳ್ಕೊಂಡು ಹೋಗುವಂಥ ಪರಿಸ್ಥಿತಿ ಆಯ್ತಂದರೆ ದೊಡ್ಡ ಬಸ್ಗಳೇ ನೀರಲ್ಲಿ ಸಿಲುಕಿಕೊಂಡಂಥ ಪರಿಸ್ಥಿತಿ ಇತ್ತು. ಜೊತೆಗೆ ಅಂಡರ್ಗ್ರೌಂಡಲ್ಲಿ ಅಂದರೆ ಬೇಸ್ಮೆಂಟ್ಗಳಲ್ಲಿ ಮಳೆ ನೀರು ನುಗ್ಗಿರುವಂಥ ಪರಿಣಾಮ ಸಾಕಷ್ಟು ವಾಹನಗಳು ಕೆಟ್ಟು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ನೋಡ್ತಿದ್ದೀರಾ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಯಾವ ರೀತಿ ಸಾರ್ವಜನಿಕರು ಮಳೆ ನಡುವೆ ಪ್ರತಿನಿತ್ಯದ ಕಾರ್ಯಕಲಾಪಗಳಿಗೆ ತೆರಳುವಂಥ ಕೆಲಸ ಮಾಡ್ತಾರೆ, ಊರುಗಳಿಗೆ ಹೋಗುವಂಥದ್ದು, ಸೇಫ್ಟಿಗೆ ಛತ್ರಿಗಳನ್ನ ಇಟ್ಕೊಂಡಿರುವಂಥದ್ದು, ಜೊತೆಗೆ ಜರ್ಕಿನ್ಗಳನ್ನ ಹಾಕ್ಕೊಂಡು ಓಡಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಇನ್ನು 3 ಗಂಟೆಗಳ ಕಾಲ ಹೆಚ್ಚಿನ ಮಳೆ ಆಗುತ್ತೆ ಅಂತ ಈಗ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರೋದ್ರಿಂದ ಒಂದು ರೀತಿಯಲ್ಲಿ ಎಲ್ಲಿ ಬೆಂಗಳೂರು ಮುಳುಗೋಗುತ್ತೋ ಮತ್ತೆ ಅನ್ನುವಂತಹ ಭಯ ಸಹಜವಾಗಿಯೇ ಕಾಡ್ತಿದೆ. ಈ ಸಹಜವಾಗಿ ಕಾಡೋದಕ್ಕೆ ಪ್ರಮುಖ ಕಾರಣ ಅಂದರೆ ಮೊನ್ನೆ ಆದಂತಹ ಮಳೆ ತಂದಂತಹ ಅವಾಂತರಗಳೇನೆ. ಇದು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸದ್ಯಕ್ಕೆ ಕಾಣಿಸ್ತಿರುವಂಥದ್ದು. ಮಳೆ ಅಷ್ಟರ ಮಟ್ಟಕ್ಕೆ ಏನೋ ದೊಡ್ಡ ಪ್ರಮಾಣದಲ್ಲಿ ಆಗ್ತಿಲ್ಲ, ಸಾಧಾರಣದಿಂದ ಹಗುರ ಪ್ರಮಾಣದಲ್ಲಿ ಆಗ್ತಿದೆ. ಯಾವಾಗ ಜೋರಾಗುತ್ತೋ ಗೊತ್ತಿಲ್ಲ. ಜೋರಾದಂಥ ಸಂದರ್ಭದಲ್ಲಿ ಈ ರಸ್ತೆಗಳೆಲ್ಲ ಕೆರೆಗಳಾಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಏನೆಲ್ಲ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಇನ್ನೂ 2 ರಿಂದ 3 ದಿನಗಳ ಕಾಲ ಇದೇ ರೀತಿ ಮಳೆ ಬರುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಜನ ಈಗ ದೇವ್ರತ್ತ ನೋಡ್ತಾ ಇದ್ದಾರೆ. ಈ ಹಿಂದೆ DCM DK ಶಿವಕುಮಾರ್ ಅವರು ಹೇಳಿದ್ರಲ್ಲ, ಪರಿಸ್ಥಿತಿ ಹಿಂಗೆ ಆದರೆ ದೇವರೇ ಕಾಪಾಡಬೇಕು ಬೆಂಗಳೂರನ್ನು ಅಂಥೇಳಿ. ಈಗ ದೇವರೇ ಕಾಪಾಡಬೇಕು. ಆ ಪ್ರಮಾಣದಲ್ಲಿ ಮಳೆ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಇನ್ನೂ 2 ರಿಂದ 3 ದಿನಗಳ ಕಾಲ ಮಳೆ ಹಿಂಗೆ ಹಿಡ್ಕೊಂಡ್ಬಿಟ್ರೆ ಬೆಂಗಳೂರಿನ ಜನರ ಕಷ್ಟ ಹೇಳತೀರದಾಗ್ಬಿಡುತ್ತೆ.